ಎಲ್ಲರಿಗೂ ನಮಸ್ಕಾರ. ಅಡುಗೆ ಅರಮನೆಗೆ ಸ್ವಾಗತ. ನಾನಿಮ್ಮ ಸೌಮ್ಯ. ಇವತ್ತು ನಾನು ನಾಗರ ಪಂಚಮಿಗೆ ಮಾಡುವಂತಹ 4 ಉಂಡೆ ರೆಸಿಪಿ ಅಂದರೆ ಲಡ್ಡು ರೆಸಿಪಿನ ತೋರಿಸ್ತಾ ಇದ್ದೀನಿ. ವಿಶೇಷವಾಗಿ ನಮ್ಮಲ್ಲಿ ನಾಗರ ಪಂಚಮಿಗೆ ಈ ರೀತಿ ಉಂಡೆಗಳನ್ನು ಮಾಡ್ಕೊಳ್ಳೋದು ಸಂಪ್ರದಾಯವಾಗಿದೆ. ಹಾಗಾಗಿ ನಾನಿವತ್ತು 4 ರೆಸಿಪಿನ ತೋರಿಸ್ತಾ ಇದ್ದೀನಿ. ಫಸ್ಟ್ ನಿಮಗೆ ನಾನು ಎಳ್ಳುಂಡಿನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಬಿಳಿ ಎಳ್ಳನ್ನು ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಗ್ಯಾಸ್ನ ಆನ್ ಮಾಡಿಕೊಂಡು ಎಳ್ಳನ್ನು ಹುರ್ಕೊಳ್ಳೋಕ್ಕೆ ಒಂದು ಪಾತ್ರನ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 200 ಗ್ರಾಮ್ ಆಗೋಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ. ಬಿಳಿ ಎಳ್ಳನ್ನು ಯೂಸ್ ಮಾಡಿದ್ದೀನಿ. ನಾನು 200 ಗ್ರಾಮ್ ಎಳ್ಳನ್ನು ತೊಗೊಂಡು ಅದನ್ನು ನಾನು ನಿಧಾನಕ್ಕೆ ಸಣ್ಣ ಹುರಿಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಕೆಂಪಗಾಗಬೇಕು ಅಷ್ಟು ಫ್ರೈ ಮಾಡ್ಕೊಳ್ಬೇಕು. ನಾನಿವಾಗ ಫ್ರೈ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕಾಗತ್ತೆ ನೋಡಿ. ಇವಾಗ ನಾನು ಆಫ್ ಮಾಡ್ಕೊತೀನಿ. ಗ್ಯಾಸ್ನ ಆಫ್ ಮಾಡಿಕೊಂಡು ನಾನು ಎಳ್ಳನ್ನ ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡ್ತೀನಿ. ಎಳ್ಳು ಕೂಳ ಆದಮೇಲೆ ನಾನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊತೀನಿ. ನೋಡಿ, ನೀವು ಎಳ್ಳನ್ನು ಒಂದು 20 ನಿಮಿಷ ನಿಧಾನಕ್ಕೆ ಹುರಿಬೇಕು. 20 ನಿಮಿಷ ಆದರೂ ನೀವು ಹುರ್ಕೊಳ್ಬೇಕು. ಈ ರೀತಿ ಆಗಬೇಕು ಎಳ್ಳು. ಇದನ್ನೀಗ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ, ಪೌಡ್ರ್ ಮಾಡ್ಕೊಂಡಿರುವ ಎಳ್ಳನ್ನ ನಾನು ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಇವಾಗ ನಾನು ಗ್ಯಾಸ್ನ ಆನ್ ಮಾಡಿಕೊಂಡು ಸ್ವಲ್ಪ ಶೇಂಗಾನ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಶೇಂಗಾನ ಫ್ರೈ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ನಮಗೆ ಎಳ್ಳುಂಡೆ ಮಧ್ಯದಲ್ಲಿ ಒಂದೊಂದು ಶೇಂಗಾ ಸಿಗುತ್ತೆ. ಅದು ತುಂಬಾ ರುಚಿ ಇರುತ್ತೆ. ಹಾಗಾಗಿ ನಾನಿಲ್ಲಿ ಶೇಂಗಾನ ಫ್ರೈ ಮಾಡಿ ಹಾಕ್ಕೊತಾನೆ. ಇಲ್ಲ ನಿಮಗೆ ಆ ಥರ ಬೇಡ ಅಂತಿದ್ದರೆ ನೀವು ಶೇಂಗಾನ ಸ್ಕಿಪ್ ಮಾಡ್ಕೊಳ್ಬೋದು. ಬಟ್ ಈ ಥರ ಹಾಕೋದ್ರಿಂದ ನಿಮಗೆ ಎಳ್ಳು ಜೊತೆಯಲ್ಲೇ ಮಧ್ಯದಲ್ಲಿ ಹಾಗೆ ಒಂದೊಂದು ಶೇಂಗಾ ಸಿಗುತ್ತೆ. ಅದು ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಶೇಂಗಾನ ಫ್ರೈ ಮಾಡಿಕೊಂಡು ನೋಡಿ ಈ ಥರ ಸಿಪ್ಪೆ ತೆಗೆದು ಎತ್ತಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಬೆಲ್ಲ ಪಾಕ ಮಾಡ್ಕೊಳ್ಬೇಕು. ನಾನಿಲ್ಲಿ ಅರ್ಧ ಬೌಲ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಸಿಹಿ ಇನ್ನೂ ಜಾಸ್ತಿ ಬೇಕಂತೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಇದಕ್ಕೆ ನಾನು 2ರಿಂದ 3 ಸ್ಪೂನ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಬೆಲ್ಲನ ಪಾಕ ಮಾಡ್ಕೊತಾ ಇದ್ದೀನಿ. ನಾವು 4 ಲಡ್ಡುವಲ್ಲಿ ಇದು ಒಂದೇ ಲಡ್ಡಕ್ಕೆ ಪಾಕ ಮಾಡ್ಕೊತಾ ಇರೋದು. ಉಳಿದಿರೋದಕ್ಕೆ ಯಾವುದಕ್ಕೂ ಪಾಕ ಮಾಡ್ಕೊತಾ ಇಲ್ಲ. ಪಾಕ ಮಾತ್ರ ಸರಿಯಾಗಿರಬೇಕು. ಸ್ವಲ್ಪ ಪಾಕದಲ್ಲಿ ಏರಿಳಿತ ಆದ್ರೂ ಲಡ್ಡು ಹಾಳಾಗಿಬಿಡುತ್ತೆ. ಹಾಗಾಗಿ ಪಾಕನ ನೀವು ಸರಿಯಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಒಂದು ಬಟ್ಲಲ್ಲಿ ನೀರು ತೊಗೊಂಡು 1-2 ಡ್ರಾಪ್ಸ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಕೈಯಲ್ಲಿ ಎತ್ತೀನಿ. ನೋಡಿ, ಹಿಂಗೆ ಎತ್ತಿ ಕೈಯಲ್ಲಿ ಬಂದಾಗ ನೋಡಿ ಇದಕ್ಕೆ 100% ಪಾಕ ಕರೆಕ್ಟ್ ಆಗಿದೆ ಅಂತ ಇಮಿಡಿಯೇಟ್ಲಿ ನೀವು ಆಫ್ ಮಾಡಬೇಕು. ಇಲ್ಲಾಂದರೆ ಪಾಕ ಗಟ್ಟಿ ಆಗುತ್ತೆ. ನಾನೀಗ ಇದನ್ನು ಆಫ್ ಮಾಡಿ ಕೂಲ್ ಮಾಡ್ಕೊಂಡಿದ್ದೀನಿ. ನಾನು ಮುಂಚೆನೇ ರೆಡಿ ಮಾಡ್ಕೊಂಡಿದ್ನಲ್ಲ ಎಳ್ಳು ಪೌಡ್ರು ಮತ್ತು ಶೇಂಗಾನ ಹುರಿದಿಟ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿರೋ ಶೇಂಗಾನ ಎರಡನ್ನೂ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು 2 ಸ್ಪೂನು ತುಪ್ಪನ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡ್ರ್. ನಾನಿಲ್ಲಿ ಖಾಲಿ ಏಲಕ್ಕಿನ ಕುಟ್ಟಿ ಹಾಕಿದ್ದೀನಿ. ಎಲ್ಲದನ್ನೂ ಹಾಕ್ಕೊಂಡು ಸ್ವಲ್ಪ ಬಿಸಿ ಇರೋದ್ರಿಂದ ನನ್ನ ಸೌಂಟಿಂದನೇ ಅದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀವು ಪಾಕ ಇಳಿಸಿದ ತಕ್ಷಣ ಎಲ್ಲ ಹಾಕ್ಕೊಳ್ಳಿ. ಇಲ್ಲಾಂದ್ರೆ ಪಾಕ ಗಟ್ಟಿಯಾದರೆ ಉಂಡೆ ಕಟ್ಟಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿ ಉಂಡೆ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ ಉಂಡೆ. ಈಸಿಯಾಗಿ ಮಾಡ್ಕೊಳ್ಬೋದು. ಪಾಕ ಒಂದು ಮಾಡ್ಕೊಂಡ್ರೆ ಆಯಿತು. ನಿಮ್ಮದು ಪಾಕ ಸರಿಯಾಗಿದ್ದರೆ ಉಂಡೆ ಪರ್ಫೆಕ್ಟಾಗಿ ಬರುತ್ತೆ. ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಮನೇಲಿ ಸಿಗೋ ಐಟಮಿಂದ 10 ನಿಮಿಷದಲ್ಲಿ ಎಷ್ಟು ರುಚಿಯಾದ ಉಂಡೆನ ಮಾಡ್ಕೊಳ್ಬೋದು ನೋಡಿ. ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ನೀವೇ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ಸೆಕೆಂಡ್, ನಾನು ನಿಮಗೆ ಶೇಂಗಾ ಉಂಡೆ ಅಂದರೆ ಶೇಂಗಾ ಲಡ್ಡುನ ಹೇಗೆ ಮಾಡೋದಂತ ತಿಳಿಸ್ತೀನಿ. ಇದಂತೂ ತುಂಬಾ ಈಸಿಯಾದ ಲಡ್ಡು. ಬೆಲ್ಲ ಮತ್ತು ಶೇಂಗಾ ಎರಡೇ ಯೂಸ್ ಮಾಡಿ ಇಷ್ಟೊಂದು ರುಚಿಯಾಗಿರೋ ಲಡ್ಡು ಮಾಡ್ಕೊಳ್ಬೋದಾ ಅಂತ ನೀವೇ ಹೇಳ್ತೀರಾ ನೋಡಿ. ಅಷ್ಟು ರುಚಿಯಾಗಿರುತ್ತೆ ಈ ಲಡ್ಡು. ನೋಡಿ, ನಾನಿಲ್ಲಿ ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಪಾತ್ರಕ್ಕೆ 250 ಗ್ರಾಮ್ ಆಗುವಷ್ಟು ಅಂದರೆ 1/4 kg ಆಗೋಷ್ಟು ನಾನು ಶೇಂಗಾನ ಹಾಕ್ಕೊಂಡಿದ್ದೀನಿ. ನಾನು ಇದನ್ನು ಲೈಟಾಗಿ ಫ್ರೈ ಮಾಡ್ಕೊತೀನಿ. ಸಣ್ಣ ಉರಿಯಲ್ಲೇ ಇಟ್ಕೊಳ್ಬೇಕು. ನಾನು ಯಾವಾಗಲೂ ಹೇಳ್ತೀನಿ, ಆದಷ್ಟು ನೀವು ಸಣ್ಣ ಉರಿಯಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಫ್ರೈ ಆಗಿದೆ ಅಂತ ಗೊತ್ತಾಗತ್ತೆ. ಹೇಗಂದರೆ ಅದ್ರ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಿಮ್ಗೆ ಆಲ್ಮೋಸ್ಟ್ ಫ್ರೈ ಆಗಿದೆ ಅಂತ ಗೊತ್ತಾಗತ್ತೆ. ಅದ್ರ ಜೊತೆಗೆ ನೋಡಿ, ನಾವು ಶೇಂಗಾನ ಈ ಥರ ಮಾಡಿದಾಗ ಅದ್ರ ಮೇಲಿರೋ ಸಿಪ್ಪೆ ಈಸಿಯಾಗಿ ಓಪನ್ ಆಗಬೇಕು. ಹೀಗಿದ್ದರೆ ಆಗಿದೆ ಅಂತ. ಇದನ್ನು ಇವಾಗ ನಾನು ಕೂಲ್ ಮಾಡಿ ಸಿಪ್ಪೆ ತೆಗೆದು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಒಂದು ಬಟ್ಲು ಶೇಂಗಕ್ಕೆ ನಾನಿಲ್ಲಿ 3/4 ಕಪ್ ಆಗೋಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಎರಡನ್ನೂ ಒಂದು ಪಾತ್ರದಲ್ಲಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಪಾತ್ರದಲ್ಲಿ ಹಾಕಿ ಮಿಕ್ಸ್ ಮಾಡಬೇಕಂತ ಏನೂ ಇಲ್ಲ. ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿಬಿಟ್ಟು ನೀವು ಪೌಡ್ರ್ ಮಾಡ್ಕೊಳ್ಳಿ. ನಾನಿಲ್ಲಿ ನಿಮ್ಗೆ ತೋರ್ಸೋಕ್ಕೋಸ್ಕರ ಒಂದು ಪಾತ್ರಕ್ಕೆ ಹಾಕಿ ಮಿಕ್ಸ್ ಮಾಡಿ ತೋರಿಸಿದ್ದೀನಿ. ನೀವು ಡೈರೆಕ್ಟಾಗಿ ಶೇಂಗಾ ಮತ್ತು ಬೆಲ್ಲನ ಮಿಕ್ಸಿಗೆ ಹಾಕ್ಕೊಂಡು ಒಂದು ಪೌಡ್ರ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಪೌಡ್ರ್ ಆದರೆ ಸಾಕು ನಿಮಗೆ. ಇದನ್ನು ನಾನು ಒಂದು ಪಾತ್ರಕ್ಕೆ ಹಾಕಿ ಅದಕ್ಕೆ ಆಲ್ರೆಡಿ ನಾನು ತುಪ್ಪನ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು 2 ಸ್ಪೂನ್ ತುಪ್ಪನ ಹಾಕ್ತೀನಿ. ನೀವು ತುಪ್ಪನ ಸ್ಕಿಪ್ ಮಾಡ್ಕೊಳ್ಳಿ ಬೇಕಾದರೆ. ನಾನಿದು
ಫ್ಲೇವರಿಗೋಸ್ಕರ ಹಾಕ್ತಾ ಇರೋದು. ನಿಮಗೆ ಉಂಡೆ ಕಟ್ಕೊಳ್ಳೋಕ್ಕೆ ಏನು ಕಷ್ಟ ಆಗಲ್ಲ, ಯಾಕಂದರೆ ಶೇಂಗಾದಲ್ಲಿ ಆಲ್ರೆಡಿ ಪಸೆ ಇರುತ್ತೆ. ಹಾಗಾಗಿ ಉಂಡೆ ಕಟ್ಕೊಳ್ಳೋಕ್ಕೋಸ್ಕರ ನೀವು ತುಪ್ಪ ಹಾಕ್ಕೊಳ್ಬೇಕಂತ ಇಲ್ಲ. ನಾನು ಜಸ್ಟ್ ಫ್ಲೇವರಿಗೋಸ್ಕರ ಹಾಕಿದ್ದೀನಿ. ನೀವು ಬೇಕಾದರೆ ಏಲಕ್ಕಿ ಪುಡಿನ ಹಾಕ್ಕೊಳ್ಳಿ. ನಾನು ಅದನ್ನು ಇಲ್ಲಿ ಹಾಕ್ಕೊಳ್ಳಿಲ್ಲ, ಹಾಗೆ ಉಂಡೆ ಕಟ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಲಡ್ಡುಗೆ ಬೆಲ್ಲ ಶೇಂಗಾ ಎರಡೇ ಐಟಮ್ ಇದ್ದರೆ ಸಾಕು. ಎರಡೇ ಐಟಮಿಂದ ರುಚಿಯಾದ ಶೇಂಗಾ ಲಡ್ಡುನ ಮಾಡ್ಕೊಳ್ಳಿ. ವೆಯ್ಟ್ ಗೇನ್ ಮಾಡೋರಿಗಂತೂ ಇದೊಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಒಂದ್ಸಲ ಮನೇಲಿ ಮಾಡ್ಕೊಂಡು ನೋಡಿ, ಅರೆ ಎರಡೇ ಎರಡು ಐಟಮಲ್ಲಿ ಇಷ್ಟೊಂದು ರುಚಿಯಾದ ಲಡ್ಡು ಮಾಡ್ಕೊಳ್ಬೋದಾ ಅಂತ ನೀವು ಆಶ್ಚರ್ಯ ಪಡೋದಂತೂ ಗ್ಯಾರಂಟಿ. ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ನಾನು ರವೆ ಲಡ್ಡುನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಈ ರವೆ ಲಡ್ಡನ್ನ ತುಂಬ ವೆರೈಟಿಯಲ್ಲಿ ಮಾಡ್ತಾರೆ. ನನಗೆ ಹೇಗೆ ಬರುತ್ತೆ, ನಾನು ಯಾವ ರೀತಿ ಮನೇಲಿ ಮಾಡ್ತೀನಿ ಆ ರೀತಿ ನಿಮ್ಗೆ ನಾನು ತೋರಿಸ್ತೀನಿ. ನೋಡಿ, ನಾನಿಲ್ಲಿ 100 ಗ್ರಾಮ್ ಆಗೋಷ್ಟು ತುಪ್ಪನ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಸ್ವಲ್ಪ ತುಪ್ಪನ ಈಗ ಯೂಸ್ ಮಾಡ್ತೀನಿ, ಇನ್ನು ಸ್ವಲ್ಪ ಕಡೆಗೆ ಮಿಕ್ಸ್ ಮಾಡ್ಕೊತೀನಿ. ನಾನಿಲ್ಲಿ ಅರ್ಧ kg ಆಗೋಷ್ಟು ರವೆನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಸಣ್ಣ ರವೆನ ಯೂಸ್ ಮಾಡ್ತಾ ಇದ್ದೀನಿ. ರವೆ ತುಪ್ಪದ ಜೊತೆ ಫ್ರೈ ಆದಾಗ ಒಳ್ಳೆ ಘಮ ಬರುತ್ತೆ. ಅಷ್ಟು ಘಮ ಬರೋ ತನಕ ನಾವು ಇದನ್ನು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಕಲ್ಲರು ರವೆದು ಕಲರ್ ಚೇಂಜ್ ಆಗಬಾರ್ದು, ಬಟ್ ಫ್ರೈ ಬರಬೇಕು. ಅಂದರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು. ಇದೊಂದು 3/4% ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಉಳಿದಿರೋ ತುಪ್ಪದಲ್ಲಿ ಸ್ವಲ್ಪ ತುಪ್ಪನ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಈ ಥರ ನಾವು ಮಧ್ಯೆ ಮಧ್ಯೆ ತುಪ್ಪ ಹಾಕ್ಕೊಳ್ಳೋದ್ರಿಂದ ರವೆ ಸೀದು ಹೋಗಲ್ಲ, ಜೊತೆಗೆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಮಧ್ಯೆ ಮಧ್ಯೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಮುಂಚೆನೇ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಒಂದು ಅರ್ಧ ಬಟ್ಲಾಗೋಷ್ಟು ಕೊಬ್ಬರಿನ ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷ ಫ್ರೈ ಮಾಡ್ಕೊತೀನಿ. ಈ ಥರ ನಾವು ಫ್ರೈ ಮಾಡ್ಕೊಳೋದ್ರಿಂದ ನೀವು ಲಡ್ಡನ್ನ ಎಷ್ಟು ದಿನ ಇಟ್ಕೊಂಡ್ರೂ ಹಾಳಾಗಲ್ಲ. ಹಾಗಾಗಿ ನಿಧಾನಕ್ಕೆ ಫ್ರೈ ಮಾಡ್ಕೊತೀನಿ. ಇವಾಗ ನಾನು ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಗ್ಯಾಸ್ನ ಆಫ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬಿಸಿಗೆ ಸಕ್ಕರೆ ಗಂಟಾಗತ್ತೆ. ಗ್ಯಾಸ್ನ ಆಫ್ ಮಾಡಿಕೊಂಡು ನಾನು ಒಂದು ಅರ್ಧ ಕಪ್ ಆಗೋಷ್ಟು, ನನಗೆ ಎಷ್ಟು ಸಕ್ಕರೆ ಬೇಕು, ಸಿಹಿ ಬೇಕು ಅಷ್ಟು ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಸ್ಪೂನ್ ಆಗುವಷ್ಟು ಆವಾಗ ತೊಗೊಂಡಿದ್ದೀವಲ್ಲ ಅದೇ ತುಪ್ಪದಲ್ಲಿ 1 ಸ್ಪೂನ್ ಆಗೋಷ್ಟು ತುಪ್ಪ ಉಳಿದಿದೆ. ನಾನು ಅದನ್ನು ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ಮಿಕ್ಸ್ ಆಗಿದೆ ಎಲ್ಲದು. ಇವಾಗ ನಾನು ಗೋಡಂಬಿ ದ್ರಾಕ್ಷಿನ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಮಧ್ಯದಲ್ಲಿ ಗೋಡಂಬಿ ದ್ರಾಕ್ಷಿ ಸಿಕ್ಕಿದ್ರೆ ಈ ರವೆ ಲಡ್ಡನಲ್ಲಿ ತುಂಬ ರುಚಿ ಇರುತ್ತೆ. ಹಾಗಾಗಿ ನಾನು ಗೋಡಂಬಿ ದ್ರಾಕ್ಷಿನ ಹಾಕ್ಕೊತಾ ಇದ್ದೀನಿ. ನೀವು ಇದ್ರ ಜೊತೆಗೆ ನಿಮಗೆ ಬೇರೆ ಡ್ರೈ ಫ್ರೂಟ್ಸ್ ಇದ್ದರೆ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ತುಪ್ಪಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ನಾವು ಫ್ರೈ ಮಾಡ್ಕೊಂಡಿರೋ ಗೋಡಂಬಿ ಮತ್ತು ದ್ರಾಕ್ಷಿನ ಅವಾಗೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ರವೆಗೆ, ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಡ್ತೀನಿ. ಮಿಕ್ಸ್ ಮಾಡಿ ಇವಾಗ ನೋಡಿ, ಇದಕ್ಕೆ ಸ್ವಲ್ಪನೇ ಹಾಲು ಹಾಕ್ಕೊಳ್ಬೇಕು. ಒಂದೇ ಸಲ ಹಾಲು ಹಾಕೋಕ್ಕೆ ಹೋಗ್ಬಿಡಿ. ಹಾಲು ಸ್ವಲ್ಪ ಬಿಸಿ ಇದೆ, ಹಾಗಾಗಿ ನಾನಿಲ್ಲಿ ಸ್ಪೂನ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪನೇ ಹಾಲು ಹಾಕ್ಕೊಂಡು ನಿಮಗೆ ಉಂಡೆ ಕಟ್ಟಕ್ಕಾಗಬೇಕು. ಉಂಡೆ ಕಟ್ಟಕ್ಕಾಗುವಷ್ಟು ಹಾಲನ್ನ ಹಾಕ್ಕೊಂಡು ನೀವು ಉಂಡೆ ಕಟ್ಕೊಂಡ್ರೆ ಆಗೋಯ್ತು. ನೋಡಿ, ರೆಡಿಯಾಗಿದೆ. ನೋಡಿ, ನಾನು ಹೇಳೋ ಮೆಥಡ್ನ ನೀವು ನೀಟಾಗಿ ಫಾಲೋ ಮಾಡಿದ್ರೆ ನೀವು ಇಷ್ಟೇ ಸಾಫ್ಟಾಗಿ ಬಾಯಲ್ಲಿ ಹಾಕಿದ ತಕ್ಷಣ ಕರಗುವಂತಹ ರವೆ ಲಾಡನ್ನು ಮಾಡ್ಕೊಳ್ಬೋದು. ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ. ಇದಕ್ಕೆ ಯಾವುದೇ ರೀತಿ ನಾವು ಪಾಕ ಮಾಡ್ಕೊಳ್ಬೇಕಂತ ಇಲ್ಲ. ರವೆನ ನೀಟಾಗಿ ಹುರ್ಕೊಂಡು ಸಕ್ಕರೆ ಪೌಡ್ರ್ ಹಾಕ್ಕೊಂಡ್ರೆ ಆಗೋಯ್ತು. ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು. ನೆಕ್ಸ್ಟ್ ನಾನು ನಿಮಗೆ ಬೇಸನ್ ಲಡ್ಡನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ. ಗ್ಯಾಸ್ನ ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೊಂಡು ಕಡಲೆ ಹಿಟ್ಟನ್ನು ಫಸ್ಟ್ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1.5 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ, ನಾನು ಇಲ್ಲಿಗ 1.5 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕಿ ಲೋ ಫ್ಲೇಮಲ್ಲೇ ನಾನು ಇದನ್ನು ಫ್ರೈ ಮಾಡ್ಕೊತೀನಿ. ಕಡಲೆ ಹಿಟ್ಟು ಕಲ್ಲರು ಕಂಪ್ಲೀಟಾಗಿ ಚೇಂಜ್ ಆಗಬೇಕು, ಅಷ್ಟು ನೀವು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾನು 1.5 ಕಪ್ ಕಡಲೆ ಹಿಟ್ಟಿಗೆ 3/4 ಕಪ್ ಸಕ್ಕರೆನ ಪೌಡ್ರ್ ಮಾಡಿಕೊಂಡು ಯೂಸ್ ಮಾಡ್ತೀನಿ. ಇಲ್ಲಿ ಕಡಲೆ ಹಿಟ್ಟು ಫ್ರೈ ಆಗಿದೆ ನೋಡಿ, ಕಲರ್ ಚೇಂಜ್ ಆಗಿದೆ, ಜೊತೆಗೆ ಅದ್ರದ್ದು ಘಮನೂ ಬರ್ತಾ ಇದೆ. ಇವಾಗ ನಾನು ಗ್ಯಾಸ್ನ ಆಫ್ ಮಾಡಿ ಇದಕ್ಕೆ ಇವಾಗ ನಾನು ಸಕ್ಕರೆ ಪುಡಿನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 3/4 ಕಪ್ ಸಕ್ಕರೆ ಪುಡಿನೇ ಯೂಸ್ ಮಾಡ್ಕೊಂಡಿದ್ದೀನಿ. ನಾನು ಸಕ್ಕರೆ ಪುಡಿನ ಮುಂಚೆನೇ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನೇ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ನಾನು ಸ್ವಲ್ಪ ತುಪ್ಪನ ಹಾಕ್ಕೊತೀನಿ. ನಿಮ್ಗೆ ಎಷ್ಟು ತುಪ್ಪ ಬೇಕು ಅಷ್ಟು ತುಪ್ಪ ಹಾಕ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ತೀನಿ. ಹಾಕಿ ಅದನ್ನ ಮಿಕ್ಸ್ ಮಾಡ್ತೀನಿ. ಅದಕ್ಕೀಗ ನಾವು ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು.
ನೋಡಿ ಇದನ್ನೆಲ್ಲ ಒಂದು ಮಿಕ್ಸ್ ಮಾಡಿ ಇವಾಗ ನಾನು ಸ್ವಲ್ಪನೇ ಹಾಲನ್ನ ಹಾಕ್ಕೊತೀನಿ. ಬಿಸಿ ಹಾಲನ್ನ ಯೂಸ್ ಮಾಡಬೇಕು ಇದಕ್ಕೆ. ನೀವು ಆರಿಸಿರೋದು ಹಾಲನ್ನ ಹಾಕಿಬಿಡಿ, ಬಿಸಿ ಹಾಲನ್ನ ಹಾಕಿ ನೀಟಾಗಿ ನಾನು ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ತೀನಿ. ನೀವು ಹಾಲನ್ನ ನೋಡ್ಕೊಂಡು ಹಾಕಿ, ಒಂದೇ ಸಲ ಹಾಲು ಹಾಕೋಕ್ಕೆ ಹೋಗಬೇಡಿ. ನಾನಿಲ್ಲಿ ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ನಾನು ಮಿಕ್ಸ್ ಮಾಡ್ಕೊತೀನಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀವು. ಮಾಡಿಕೊಂಡು ಇವಾಗ ನೀವು ಉಂಡೆ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ದ್ರಾಕ್ಷಿನ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನೀವು ಗೋಡಂಬಿ ಯಾವ ಡ್ರೈ ಫ್ರೂಟ್ಸ್ ಬೇಕು ನಿಮಗೆ ಅದನ್ನು ಹಾಕ್ಕೊಳ್ಳಿ. ಈ ಥರ ಉಂಡೆ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಆದರೆ ಈ ಬೇಸನ್ ಲಡ್ಡನ್ನ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ. ನೀವು ಇದನ್ನು 2 ದಿನಕ್ಕೆ ಖಾಲಿ ಮಾಡಿ, ಇಲ್ಲ ಅಂದರೆ ಅದು ಕಹಿ ಬರುತ್ತೆ. ನೀವು ಇಮಿಡಿಯೇಟ್ಲಿ ಸ್ವೀಟ್ ಮಾಡ್ಕೊಳ್ಬೇಕು ಅಂದಾಗ ಈ ಥರ ಬೇಸನ್ ಲಡ್ಡನ್ನು ಈಸಿಯಾಗಿ ಮಾಡಿ ನೋಡಿ. ಇದೀಗ ಸಾಫ್ಟ್ ಅನಿಸ್ತಾ ಇದೆ ನಿಮಗೆ, ಆದರೆ 10 ನಿಮಿಷ ಬಿಟ್ಟರೆ ಇದು ಗಟ್ಟಿಯಾಗತ್ತೆ. ಈಸಿ ಹಾಗೂ ಟೇಸ್ಟಿಯಾದ ಬೇಸನ್ ಲಡ್ಡು ರೆಡಿಯಾಗಿದೆ. ಇವತ್ತಿನ 4 ಉಂಡೆಯಲ್ಲಿ ನಿಮ್ಗೆ ಯಾವ ಉಂಡೆ ರೆಸಿಪಿ ಇಷ್ಟ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.